ಗೈಸ್ ಇವತ್ತು ಯಾಕೋ ಕುಡಿತಾ ಇಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ಬಟ್ ಯಾರೋ ಕುಡಿಸಿರ್ಬೋದು ಅಂತ ಅನ್ಕೋತೀನಿ. ಕೂಲ್ ಗಾಳಿ ಬರ್ತಾ ಇರುತ್ತೆ, ಸಖತ್ತಿದೆ ಎನ್ವಿರಾನ್ಮೆಂಟ್ ಮಾತ್ರ. ನಾವು ಸಣ್ಣವರಿದ್ದಾಗಿಂದ ಇಲ್ಲಿಗೆ ಬರೋದು ಆಯಿತಾ. ನಾನು ಎಂಥವು ಟೊಮೆಟೊ ಹಣ್ಣು ಹಾಕ್ಕೊಂಬಂದಿನಿ ಅಂತ ಗೊತ್ತಿಲ್ಲ. ಹಾಂ, ನೀನೇ ನೋಡ ಹಾಕ ಗೊತ್ತಿಲ್ಲ, ಬಟ್ ಹಾಕ್ಕೊಂಬಂದಿನಿ. ಯಾವ ಬೇಕೋ ಅವನ್ನ ಗೊತ್ತಿಲ್ಲ ಏನು ಅಂತ. ಇವಾಗ ಇಲ್ಲೊಂದು ಮೂವ್ ಆಯ್ತು ನಾನು, ಯಾಕಂದ್ರೆ ಇದು ಟಾರ್ಚ್ ಬೀಳ್ತಾ ಇದೆಯಲ್ಲ ಅದಕ್ಕೋಸ್ಕರ ಗೈಸ್ ಇವಾಗ 2 ಚೀಟಿಯನ್ನು ನಾನು ಬರೆದಿದ್ದೀನಿ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಸೈ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋವನ್ನು ನಾನು ಎಸ್ಟರ್ಡೇ ಥರನೇ ಲಾಗನ್ನು ನೋಡಿದ್ರಲ್ಲ ಅದೇ ಥರನೇ ಇಲ್ಲಿ ದೇವಸ್ಥಾನಕ್ಕೆ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೂ ಕೂಡ ಬನ್ನಿ ಗೈಸ್ ನೋಡೋಣ. ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದ್ವಿ ಅಂತ ಅಂದರೆ ಎಷ್ಟು ಒಂಥರ ಸಮಾಧಾನ ಗೈಸ್, ಓಕೆನಾ. ಇಲ್ಲಿ ಯಾರೂ ಇರೋದಿಲ್ಲ ಜಾಸ್ತಿ ಜನ, ಏನೋ ಒಂಥರ ಪೀಸ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮೂರಲ್ಲೇ ಇರ್ತಕ್ಕಂಥ ಆ ದೇವಸ್ಥಾನಗಳಿಗೆ ಯಾವುದು ಒಂದು ತಾಳ್ಮೆ, ಒಂದು ಪೇಷನ್ಸ್ ಅಂತ ಸಿಗುತ್ತೆ ಅಲ್ವಾ, ಅಂಥ ಪ್ಲೇಸ್ಗೆ ಹೋಗಿ ಕುತ್ಕೊಳ್ರಿ ಒಂದು ಅರ್ಧ ಗಂಟೆ. ಹಿಂಗೆ ದೇವರು ಏನು ಕೊಡ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ, ಬಟ್ ಆದರೆ ತಾಳ್ಮೆ, ಒಂದು ಶಾಂತಿ, ಒಂದು ಸಮಾಧಾನ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬರಬೇಡಿ. ಒಂದು 1/4 ಗಂಟೆ ಇಲ್ಲ ಒಂದು 10 ನಿಮಿಷ ನಿಮಗೆ ಟೈಮ್ ಮಾಡಿಕೊಂಡು ಕೂತ್ಕೊಂಡು ಬನ್ನಿ. ಅಲ್ಲಿ ಇಲ್ಲಿ ಫೋನ್ ನೋಡ್ಕೊತ ಕೂತ್ಕೊಂತೀರಲ್ಲ, ಅದೇ ಟೈಮ್ನಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗಿ ಅಂತ ನಾನು ಹೇಳ್ತೀನಿ ಗೈಸ್. ಬನ್ನಿ ಇವಾಗ ಬಸವಣ್ಣ ಎಸ್ಟರ್ಡೇ ಥರನೇ ಇದೆ, ಕಣ್ಣನ್ನು ಬಿಡ್ತಾ ಇಲ್ಲ. ನೋಡೋಣ, ಮೆಲ್ಕ್ ಆಗ್ತಾ ಇದೆ. ನೀರನ್ನು ಕುಡಿಸ್ಲಿಕ್ಕೆ ಟ್ರೈ ಮಾಡೋಣ, ಕುಡಿಯುತ್ತೋ ಇಲ್ಲೋ ಅಂತ ನೋಡೋಣ ಗೈಸ್, ಆಯ್ತಾ. ಗೈಸ್ ಇವತ್ತು ಯಾಕೋ ಕುಡಿತಾ ಇಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ಬಟ್ ಯಾರೋ ಕುಡಿಸಿರ್ಬೋದು ಅಂತ ಅನ್ಕೋತೀನಿ. ಆದರೆ ನಾನು ಸ್ವಲ್ಪ ಆದರೂ ಇಟ್ಟರೆ ಕುಡಿತಾ ಇತ್ತು. ಇರಲಿ ಪರವಾಗಿಲ್ಲ, ನೋಡೋಣ. ಇಲ್ಲಿ ಹುಲ್ಲಿದೆ ಅಲ್ಲ, ಅದನ್ನು ಕೂಡ ಹಾಕ್ಬಿಟ್ಟು ಹೋಗೋಣ ಗೈಸ್. ಗೈಸ್ ಇವಾಗ ನಾನು ನೋಡ್ತಾ ಇರ್ಬೋದು ಇದನ್ನು ರೌದಿಯನ್ನು ತಂದು ಹಾಕಿದ್ದೀನಿ, ಆಮೇಲೆ ತಿನ್ನುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಿ ಯಾರಾದರೂ ಬಂದರೆ ಇಲ್ಲಿ ಒಬ್ಬರು ಅಜ್ಜಿಯವರು ಇದ್ದಾರೆ, ಅವರು ಕೂಡ ನೀರನ್ನು ಕುಡಿಸ್ಲಿಕ್ಕೆ ಅಲ್ಲಿ ನೀರನ್ನು ಇಟ್ಟಿದ್ದೀನಿ. ತೋರಿಸ್ತೀನಿ ಬನ್ನಿ. ನೀರನ್ನು ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಅಲ್ಲಿ 2 ಬಕೆಟ್ನಲ್ಲಿ ನೀರನ್ನು ಇದೆ. ಅವ್ರಿಗೆ ಅಜ್ಜಿಯವ್ರಿಗೆ ಹೇಳಿದ್ದೀನಿ ಆಮೇಲಾದರೂ ಕುಡಿಸಿ ಆಮೇಲೆ ಬಿಡಿ ಅಂತ, ಕುಡಿಸಿ ಅಂತ ಹೇಳಿದ್ದೀನಿ. ಹಾಗೆ ಬಿಡಕ್ಕೆ ಹೋಗ್ಬಿಡಿ ಅಂತ. ಓಕೆ ಗೈಸ್ ಇವಾಗ ಹೋಗೋಣ ಬನ್ನಿ ಮನೆಗೆ. ಊಟ ಮಾಡಿ ಆದಮೇಲೆ ಒಂದು ಸ್ವಲ್ಪ ಅಮ್ಮ, ನಾನು, ಅಪ್ಪ ಅವರು ಇಲ್ಲಿ ಹಾಸ್ಪಿಟಲ್ಗೆ ಬಂದ್ವಿ. ಇಲ್ಲಿ ಪಂಡಮಟ್ಟಿ ಹಾಸ್ಪಿಟಲ್ ಅಂತ, ಪಂಡಮಟ್ಟಿ. ಯಾಕೆ ಅಂತ ಅಂದರೆ ಸ್ವಲ್ಪ ಅಪ್ಪ ಅವರಿಗೆ ಒಂದು ಸ್ವಲ್ಪ ಏನೋ ಸ್ಟಮಕ್ ಪೇನ್ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಕಡಿಮೆ ಇದ್ದಾಗಲೇ ಕರ್ಕೊಂಬಂದ್ಬಿಡ್ಬೇಕಲ್ಲ. ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದರೆ ಸರಿ ಆಗಲ್ಲ. ಅದಕ್ಕೋಸ್ಕರ ಕಡಿಮೆ ಇದ್ದಾಗಲೇ ಕರ್ಕೊಂಬಂದೆ. ನೀವು ಅಷ್ಟೇ ಗೈಸ್, ಓಕೆನಾ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಅದಕ್ಕೆ. ಆರೋಗ್ಯ ತುಂಬ ಇಂಪಾರ್ಟೆಂಟು. ಕಡಿಮೆ ಇದ್ದಾವಾಗಲೇ ನೀವೇನಾದರೂ ಆರೋಗ್ಯವನ್ನು ಮೇಂಟೈನ್ ಮಾಡಿದರೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರೆ ಕಡಿಮೆಯಲ್ಲೇ ಆಗೋಗುತ್ತೆ. ನೀವೇನಾದರೂ ಜಾಸ್ತಿ ಆದವಾಗ ಹೋದ್ರಿ ಅಂತ ಅಂದರೆ 5,000 ಇಲ್ಲಿ ಖರ್ಚಾಗೋದು 10,000 ಗಟ್ಟಲೆ ಹೊರಟೋಗುತ್ತಲ್ಲ. ಅದಕ್ಕೋಸ್ಕರ ಆರೋಗ್ಯ ಆದಷ್ಟು ನಿಮ್ಮ ಊಟದಲ್ಲೇ ಸರಿ ಮಾಡ್ಕೊಳ್ರಿ. ಇಲ್ಲ ಅಂತ ಅಂದ್ರೂ ಕೂಡ ಎಲ್ಲಾದರೂ ಆರೋಗ್ಯ ಸಮಸ್ಯೆ ಬಂತು ಅಂತ ಅಂದರೆ ಬೇಗನೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ, ಹತ್ರ ಇರ್ತಕ್ಕಂಥ ಹಾಸ್ಪಿಟಲ್ಗೆ. ನಿಜವಾಗ್ಲೂ ನನಗೆ ಇಲ್ಲಿ ಎನ್ವಿರಾನ್ಮೆಂಟ್ ತುಂಬಾ ಇಷ್ಟ ಆಯಿತು. ನೋಡಿ ಯಾವ ಥರ ಐತೆ ಅಂತ, ಒಳ್ಳೆ ಕಾಡು ಇದ್ದಂಗೆ ಐತೆ ನಿಜ. ಒಳ್ಳೆ ಗಾಳಿ, ಒಳ್ಳೆ ಕೂಲ್ ಗಾಳಿ ಬರ್ತಾ ಇರುತ್ತೆ. ಸಖತ್ತಿದೆ ಎನ್ವಿರಾನ್ಮೆಂಟ್ ಮಾತ್ರ. ನಾವು ಸಣ್ಣವರಿದ್ದಾಗಿಂದ ಇಲ್ಲಿಗೆ ಬರೋದು ಆಯಿತಾ, ಈ ಪಂಡಮಟ್ಟಿ ಹಾಸ್ಪಿಟಲ್ಗೆ ಬರೋದು. ನಿಜವಾಗ್ಲೂ ಸಖತ್ತಾಗಿದೆ. ಅವಾಗ ಇನ್ನೂ ಚೆನ್ನಾಗಿತ್ತು ಡಾಕ್ಟರ್ ಟ್ರೀಟ್ಮೆಂಟ್ ಎಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ. ನಾವು ಲೈನಿಗೆ ಕೂರ್ತಾ ಇದ್ವಿ, ಇಲ್ಲೆಲ್ಲ ಏನೂ ಇರಲಿಲ್ಲ ಇದೆಲ್ಲ. ನಿಜವಾಗ ನನಗಂತೂ ತುಂಬ ಇಷ್ಟ ಆಯಿತು. ಓಕೆನಾ, ನೀವು ಅಷ್ಟೇ ಗೈಸ್, ಒಳ್ಳೆ ಟ್ರೀಟ್ಮೆಂಟ್ ಅಂತ ತೊಗೊಳ್ಳಿ. ಇವಾಗ ಬಂದಿದ್ದಾರೆ ಅನಿಸುತ್ತೆ, ನಮ್ಮ ಅಪ್ಪ ಅವರು ಕರ್ಕೊಂಡು TVS ಅಲ್ಲಿ ಬಂದಿದ್ದೀವಿ. ಇದೇ ನಮ್ಮ TVS. ಬಂದು ಇವಾಗ ತೋರಿಸ್ಕೊಂಡು ಹೋಗೋದು ಅಷ್ಟೇ ಗೈಸ್. ಮತ್ತು ಇನ್ನೇನು ಕೆಲಸ ಇಲ್ಲ ಇಲ್ಲಿ. ಅಪ್ಪ ಅವ್ರಿಗೆ ತೋರಿಸ್ಕೊಂಡು ನಿಧಾನವಾಗಿ ಹೋಗಿ ಮನೆಗೆ ಸೇರ್ಕೊಳ್ಳೋದು ಅಷ್ಟೇ. ನಾನು ಬೇಗ ಹಾಸ್ಪಿಟಲಿಂದ ಹೋಗಿ ಬಂದು ಇವಾಗ ಆರಾಮಾಗಿ ರೆಡಿಯಾಗಿ ಚನ್ನಗಿರಿಗೆ ಹೋಗೋದಿತ್ತು ಸ್ವಲ್ಪ, ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಔಟ್ಫಿಟ್ ಯಾವ ಥರ ಇದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಗೈಸ್, ಓಕೆನಾ. ನೋಡ್ತಾ ಇರ್ಬೋದು ಈ ಥರ ಇದೆ. ಯಾವ ಥರ ಇದೆ ಅಂತ ಕಾಮೆಂಟ್ ಹಾಕಿ. ಬನ್ನಿ, ಇವಾಗ ಆಲ್ರೆಡಿ ಟೈಮ್ ಆಗೈತೆ, ಬಸ್ ಬರೋ ಟೈಮ್ ಆಯಿತು. ನಾನು ನಮ್ಮೂರು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀನಿ. ಇಲ್ಲಿಂದ ಡೈರೆಕ್ಟ್ ಚನ್ನಗಿರಿಲಿ ಹೋಗಿ ನೋಡೋಣ. ಒಂದು ಸ್ವಲ್ಪ ಐಟಮ್ಸನ್ನು ತೊಗೊಳೋದಿದೆ, ಅದು ಏನೇನು ತೊಗೊಳ್ತೀನಿ ಏನು ಅಂತ ಮತ್ತೆ ತೋರಿಸ್ತೀನಿ ಗಾಯ್ಸ್, ಆಯಿತಾ. ಮತ್ತೆ ಚನ್ನಗಿರಿಗೆ ಹೋಗಿ ಸಿಗ್ತೀನಿ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ ನೋಡ್ತಾ ಇದ್ದೀರಾ. ಈರುಳ್ಳಿ ಏನು ತೊಗೊಂಡಿಲ್ಲ, ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ ಮತ್ತು ಏನೋ ಮೂಲಂಗಿ, ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಇದೇ ಅಂಗಡಿಯಲ್ಲಿ ತೊಗೊಂಡಿದ್ದು.
ತಗೊಂಡು ಇವಾಗ ಕ್ಲಾಸು ಕೂಡ ಆಯಿತು. ಅಮ್ಮ ಅವರಿಗೆ ಫೋನ್ ಮಾಡಿದ್ದೆ ಇದನ್ನು ತಗೊಂಬ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವಾಗ ತಗೊಂಡು ಇನ್ನೇನೇನಿಲ್ಲ ಕೆಲಸ, ಬಸ್ ಹತ್ಕೊಂಡು ಹೋಗೋದಷ್ಟೇ ಮನೆಗೆ. ನಿನ್ನೆ ಫುಲ್ಲು ಮಳೆ ಗೈಸ್, ನೋಡಿ ಇವತ್ತು ವಾತಾವರಣ ಸ್ವಲ್ಪ ಚೆನ್ನಾಗಿದೆ ಆಯಿತಾ. ಅಂದರೆ ಬಿಸಿಲು ಕೂಡ ಇಲ್ಲ. ಈ ಥರ ಇದ್ದರೆ ವಾಕ್ ಮಾಡ್ಲಿಕ್ಕೂ ಚೆನ್ನಾಗಿ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಆಯಿತಾ. ಬನ್ನಿ ಇವಾಗ ಏನು ಕೆಲಸ ಇಲ್ಲ, ಡೈರೆಕ್ಟ್ ಬಸ್ ಹತ್ಕೊಂಡು ಮನೆಗೆ ಹೋಗೋದಷ್ಟೇ ಕೆಲಸ. ಸ್ವಲ್ಪ ಹಸುವು ಕೂಡ ಆಗೈತೆ, ಬಟ್ ಆದ್ರೂ ಕೂಡ ಇವಾಗ ಮನೆಗೆ ಹೋಗ್ತಿರೋದಲ್ಲ, ಮತ್ತೇನು ಕೆಲಸ ಇಲ್ಲ. ಅದಕ್ಕೋಸ್ಕರ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ ಗೈಸ್, ಮನೆಗೆ ಹೋಗಿ ಏನಾದ್ರು ತಿನ್ಬೇಕು. ಇಲ್ಲಿ ಏನು ತಿಂದರೂ ಕೂಡ ಅನ್ಹೆಲ್ತಿ ಆಯಿತಾ. ಅದನ್ನು ತಿಂದರೂ ಕೂಡ ಎಗ್ ರೈಸ್ ತಿನ್ನಬೇಕು ಅಥವಾ ಬೇರೆದೇನಾದರೂ ತಿನ್ನಬೇಕು. ಮತ್ತು ಬೇಕ್ರಿ ಐಟಮ್ಸ್ ತಿಂದ್ರೂ ಕೂಡ ಆರೋಗ್ಯಕ್ಕೆ, ಹೆಲ್ತಿಗೆ ಒಳ್ಳೇದಲ್ಲ. ನೀವು ಆದಷ್ಟು ನಾನು ಪ್ರಿಫರೆನ್ಸ್ ಮಾಡೋದು ಮನೆ ಊಟನೇ. ಮನೆಗೆ ಹೋಗ್ತಿದ್ದೀರ ಅಂತ ಅಂದರೆ ಮನೆ ಊಟನೇ ಪ್ರಿಫರೆನ್ಸ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಬಸ್ಸನ್ನು ಹತ್ಕೊಂಡಿದ್ದೀನಿ. ನಾನು ಡೈಲಿ ಹೋಗ್ತಿದ್ನಲ್ಲ ಆ ಬಸ್ ಅಂತೂ ಸಿಕ್ಕಿಲ್ಲ, ರಾಮೇಶ್ವರ ಅಂತ ಆ ಬಸ್ ಸಿಗಲಿಲ್ಲ. ಅದಕ್ಕೋಸ್ಕರ ಬ್ಯಾಕ್ ಇನ್ನೊಂದು ಇದೆ ಸಿದ್ದರಾಮೇಶ್ವರ ಅಂತ, ಆ ಬಸ್ಸಿಗೂ ಕೂಡ ಹತ್ಕೊಂಡಿದ್ದೀನಿ ಕೂತ್ಕೊಂಡಿದ್ದೀನಿ. ನಿಜವಾಗ್ಲೂ ಬರಬೇಕಾದ್ರೆ ಅರ್ಧ ದಾರಿಗೆ ಬಿಸಿಲಿರಲಿಲ್ಲ, ಏನೋ ನಾರ್ಮಲಾಗಿ ಬಂದೆ. ನೋಡಿ ಎಷ್ಟು ಫೇಸ್ ಯಾವ ಥರ ಆಗೋಗಿದೆ ಅಂತ. ಆಮೇಲೆ ಆಫ್ ರೋಡ್ಗೆ ಬಂದ್ವಿ, ಆಮೇಲೆ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಗೈಸ್. ಓಕೆನಾ, ಬನ್ನಿ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ. ಇವಾಗ ಮನೆಗೆ ಬಂದೆ. ಏನಮ್ಮ, ನಾನು ಎಂಥವು ಟೊಮೆಟೊ ಹಣ್ಣು ಹಾಕ್ಕೊಂಬಂದಿನಿ ಅಂತ ಗೊತ್ತಿಲ್ಲ. ಹಾಂ, ನೀನೇ ನೋಡಿ ಆರ್ಸ್ಕ. ಗೊತ್ತಿಲ್ಲ, ಬಟ್ ಹಾಕ್ಕೊಂಬಂದಿನಿ. ಯಾವ ಬೇಕೋ ಅವನ್ನ ಗೊತ್ತಿಲ್ಲ ಏನು ಅಂತ. ಖಾರ ಹಚ್ಚಿದ ಮಂಡಕ್ಕಿ. ಅದಕ್ಕೆ ಸ್ಮೆಲ್ ಇದೇನಪ್ಪ ಗಮ್ ಅಂತ ಇದು. ನಾನು ಅಮ್ಮಮ್ಮ ಏನೋ ತಯಾರು ಮಾಡಿದ್ದೆ ಅಂತಂದರೆ ಖಾರ ಹಚ್ಚಿ ಮಂಡಕ್ಕಿ ಮಾಡಿದ್ಯಾ? ಯಾರಿಗೆ ಅಂತ? ಅಪ್ಪಾಜಿಗೆ? ನಾವು ತಿನ್ನಂಗಿಲ್ಲ ಹಂಗಾದ್ರೆ. ಎಲ್ಲರೂ ತಿನ್ನೋದು ಮತ್ತು ಆಗ್ಬೇಕಲ್ಲ ಇಷ್ಟು, ನಾನು ಒಬ್ಬನಿಗೆ ಬೇಕು ಅಷ್ಟು. ಅಲ್ಲಿಂದ ಸ್ವಲ್ಪ ರೈಸು ಇಲ್ಲೇನಾದರೂ ಇಟ್ಕೊಡು, ಅದಾದ್ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಇದು ತಿಂದ್ರಾಗತ್ತೆ. ಮಂಡಕ್ಕಿ. ನೀನುಂಡೆ ಕಾಲು ಹೆಂಗೈತಿ ಇವಾಗ? ಕಾಲು ಅಕ್ಕೆಂಬ ಬೇಗ 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 ಬೇಗ. ಸಾಂಬಾರು ಏನು ಹೇಳು? ನುಗ್ಗಿಕಾಯಿ ಬೇಳೆ ಸಾಂಬಾರು. ಊಟ ಮಾಡಿ ಆರಾಮಾಗಿ ಮಾಡ್ಕೊಂಬಿಟ್ರೆ ಮುಗಿ ಇವತ್ತಿನ ದಿನ. ಎಲ್ಲಮ್ಮ ಇವಾಗ ಬಂದು ರೈಸ್ ಸಾಂಬಾರನ್ನು ಊಟ ಮಾಡ್ತಾಯಿದ್ದೀನಿ. ಇದಾದಮೇಲೆ ಖಾರ ಹಚ್ಚಿದ ಮಂಡಕ್ಕಿ ಅಂತ ಹೇಳ್ತಾ ಇರ್ತೀನಲ್ಲ, ಅದು ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆನಾ, ಲೈಟಾಗಿ ಬರೀ ಮಂಡಕ್ಕಿ ತಿನ್ನಬಾರ್ದು ಅಂತ ಇದನ್ನು ರೈಸನ್ನು ತಿಂದ್ಬಿಟ್ಟು ಆಮೇಲೆ ಅದನ್ನು ತಿನ್ಲಿಕ್ಕೆ ತೋರಿಸ್ತೀನಿ. ಆ ಟೇಸ್ಟ್ ಯಾವ ರೀತಿ ಇರುತ್ತೆ. ಬಂದ ತಕ್ಷಣ ಇದೇನು ಸ್ಮೆಲ್ಲು ಈ ಥರ ಅಂತ ಅಂದ್ಕೊಂಡೆ. ಆವಾಗಲೇ ಗೊತ್ತಾಗಬೇಕಿತ್ತು, ನನಗೂ ಗೊತ್ತಾಗಲಿಲ್ಲ. ಆದರೆ ಅದಾದಮೇಲೆ ಒಳಗೆ ಹೋಗಿ ನೋಡಿದಾಗ ಖಾರ ಹಚ್ಚಿದ ಮಂಡಕ್ಕಿ ಮಾಡಿದ್ದಾನೆ ಅಂತ ಗೊತ್ತಾಯ್ತು. ಯಾವ ಥರ ಇರುತ್ತೆ ಅಂತ ಟೇಸ್ಟ್ ನೋಡಿ ತಿಂದು ಹೇಳ್ತೀನಿ ಗೈಸ್. ಓಕೆನಾ, ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕೊಂಡು ತಿಂದರೆ ಮಜಾ. ಕೊನೆಯಲ್ಲಿ ನಾವು ಬೆಳಗ್ಗೆ ಇಟ್ಟಿದ್ದು ಏನಂತ ಅಂದರೆ ಬೆಲ್ಲ ಮತ್ತು ಹಾಲು ಹಾಕ್ಬಿಟ್ಟು ಇಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕರ್ಗೈತೆ ನೋಡಿ. ಜಾಸ್ತಿ ಎಷ್ಟೋ ಒಂದು ಮೂವೇ ಆಗ್ತಿಲ್ಲ ಗೈಸ್, ಅಷ್ಟೊಂದು ಡೀಪಾಗಿ ಅದನ್ನು ಕುಡಿತಾ ಇದ್ದಾವೆ ನೋಡಿ. ಅಯ್ಯಪ್ಪ, ಗೊದ್ದ ಅಂತ ಹೇಳ್ತಾರೆ ನೋಡಿ, ಎಷ್ಟು ಡೀಪಾಗಿ ಕುಡಿತಾ ಇದ್ದಾವೆ. ಯಪ್ಪ, ಇವಾಗ ಇಲ್ಲೊಂದು ಮೂವ್ ಆಯಿತು ನಾನು, ಯಾಕಂದರೆ ಇದು ಟಾರ್ಚ್ ಬೀಳ್ತಾ ಇದೆಯಲ್ಲ ಅದಕ್ಕೋಸ್ಕರ ಮೂವ್ ಆಯಿತು. ಯಪ್ಪ, ಹೆಂಗೆ ಇರ್ಬೋದಲ್ಲ ಗೈಸ್. ಬನ್ನಿ ಇವಾಗ ಪೂಜೆ ಮಾಡೋಣ. ನಾವು ಪೂಜೆ ಮಾಡೋಕ್ಕಂತ ಬಂದು ಅದನ್ನು ತೋರಿಸಿದ್ದೀನಿ. ನಾನು ಒಂದು ಚಾಲೆಂಜನ್ನು ತೊಗೊಂಬಂದಿದ್ದೀನಿ. ಈವ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು. ಏನಂತ ಅಂದರೆ ಯಾವ ಚಾಲೆಂಜ್ ಅಂತ ಅಂದರೆ, ಅದು ಚಾಲೆಂಜ್ ಅಂತ ಅನ್ನಲ್ಲ, ಟಾಸ್ಕ್ ಅದು ಒಂಥರ. ಏನಂತ ಅಂದರೆ ಇವೆರಡು ಶರ್ಟ್ ಇದ್ದಾವೆ, ಇದೊಂದಿದೆ ಮತ್ತು ಇದೊಂದು ಶರ್ಟ್ ಇದೆ. ಇದರಲ್ಲಿ ಯಾವುದನ್ನು ನಾಳೆ ಹಾಕ್ಕೊಳ್ಳೋದು ನಾನು ಅಂತ ಟಾಸ್ಕ್ ಇರೋದು. ನೋಡೋಣ ಗೈಸ್ ಯಾವುದು ಅಂತ ಬರುತ್ತೆ ಅಂತ. ಒಂದು ಚೀಟಿನಲ್ಲಿ 1 ಅಂತ ಬರ್ತೀನಿ. 1 ಅಂದರೆ ಇದು, ಆಮೇಲೆ 2 ಅಂದರೆ ಇದು. ಓಕೆನಾ, ಯಾವುದು ಬರುತ್ತೆ, ಯಾವ್ದು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ನಾಳೆ ನೀವು ವ್ಲಾಗ್ನಲ್ಲಿ ಅದೇ ಶರ್ಟ್ನಲ್ಲಿ ನೋಡ್ತೀರಾ. ಓಕೆನಾ, ಅದಕ್ಕೋಸ್ಕರ ಟಾಸ್ಕ್ ಮಾಡೋಣ ಬನ್ನಿ ಗೈಸ್. ಇವಾಗ 2 ಚೀಟಿಯನ್ನು ಬರಿತೀನಿ, ನೋಡೋಣ ಅದರಲ್ಲಿ ಯಾವ್ದು ಬರುತ್ತೋ ಅದು ನಾಳೆ ಹಾಕ್ಕೊಂಡು ಹೋಗ್ತೀನಿ ಆಯಿತಾ. ಗೈಸ್, ಏನೇ ವರ್ಕ್ ಇದ್ದರೂ ಇಲ್ಲಿ ಮನೆಯಲ್ಲಿ ನಾನು ಇಲ್ಲೇ ವರ್ಕ್ ಮಾಡೋದು. ಇಲ್ಲೊಂದು ಸ್ವಲ್ಪ ಜಾಸ್ತಿ ದಿನಗಳಿಂದ ಕೂತ್ಕೊಂಡಿಲ್ಲ. ಏನಾದರೂ ಶೂಟ್ ಇತ್ತು ಅಂತ ಅಂದರೆ ಆದರೆ ಮಾತ್ರ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಇಲ್ಲ ಅಂತ ಅಂದರೆ ಇಲ್ಲಿ ಕೂತ್ಕೊಂಡಿಲ್ಲ. ಬನ್ನಿ ಇವಾಗ ಇವೆರಡರಲ್ಲಿ ಚೀಟಿ ಬರಿತೀನಿ, ಅದರಲ್ಲಿ ಯಾವುದು ಬರುತ್ತೆ ನೋಡೋಣ ಗೈಸ್. ಇವಾಗ 2 ಚೀಟಿಯನ್ನು ನಾನು ಬರೆದಿದ್ದೀನಿ. ಇದರ ಒಳಗಡೆ ಒಂದು ಶರ್ಟ್ ಅಂತಿದೆ, ಎರಡನೇ ಶರ್ಟ್ ಅಂತ ಇದೆ. ಅದಾದಮೇಲೆ ನೋಡೋಣ ಯಾವ್ದು ಶರ್ಟು ಬರುತ್ತೆ ನಾಳೆ ಹಾಕ್ಕೊಂಡು ಹೋಗೋದು ಅಂತ. ಓಕೆನಾ, 1 2 3 ಸ್ಟಾರ್ಟ್. ಓಕೆ, ನಾನು ಇದನ್ನು ಪಿಕ್ ಮಾಡ್ತಾ ಇದ್ದೀನಿ. ನೋಡೋಣ, ನಿಮ್ಮ ಮುಂದೆನೇ ನಾನು ಓಪನ್ ಮಾಡ್ತೀನಿ ಯಾವುದು ಬರುತ್ತೆ ಅಂತ.
ಓಕೆ ಗೈಸ್, ನೋಡ್ತಾ ಇದ್ದೀರಾ 1 ಶರ್ಟ್ ಅಂತ ಬಂದಿದೆ. ಇದು ತೋರಿಸ್ತೀನಿ, ಬೇಕಾದರೆ 2 ಶರ್ಟ್ ಅಂತ ಬರೆದಿದ್ದೀನಿ ನೋಡಿ ಗೈಸ್. ನಾನು ಓಪನ್ ಮಾಡಿರೋದು ಇದು 1 ಶರ್ಟು ಅಂತ ಅಂದರೆ ಇದೆಯಲ್ಲ, ಈ ಶರ್ಟ್ ನಾನು ನಾಳೆ ಹಾಕ್ಕೊಂಡು ಹೋಗೋದು. ಇದನ್ನು ಹಾಕ್ಕೊಂಡು ನಿಮಗೆ ನಾಳೆ ಲಾಗ್ನಲ್ಲಿ ಈ ಶರ್ಟ್ನಲ್ಲಿ ಸಿಗ್ತೀನಿ ಗೈಸ್, ಆಯಿತಾ. ನಾಳೆ ಲಾಗ್ ನೀವು ನೋಡಿದ್ರಾದರೆ ಇದರಲ್ಲಿ ಸಿಗ್ತೀನಿ ನಾನು. ಮತ್ತು ಇದ್ರದ್ದು ನೋಡಿ ಎಷ್ಟಿದ್ದಾವೆ ಅಂತ. ಇದ್ರದ್ದು ನಾನು ಒಂದು ಹೋಮ್ ಟೂರ್ ಅಂತ ಮಾಡ್ತೀನಲ್ಲ, ಅದರಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ಓಕೆನಾ? ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಅದರಲ್ಲೂ ಕೂಡ ನಾನು ಮಾಡಿ ತೋರಿಸ್ತೀನಿ, ಆಯಿತಾ. ಯಾವುದ್ರಲ್ಲಿ ಏನೇನು ನನಗೆ ಗೆದ್ದಿರೋದು ಅದೆಲ್ಲ ಫುಲ್ಲು ಡೀಟೇಲ್ಸ್ ಆ ವ್ಲಾಗ್ನಲ್ಲಿ ಬರುತ್ತೆ. ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನಾಳೆ ನಾನು 1 ಶರ್ಟ್ ಅಂತ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಬರ್ತೀನಿ ಗೈಸ್, ಓಕೆನಾ. ಅದರಲ್ಲಿ ನಾನು ಸಿಗ್ತೀನಿ, ಇದರಲ್ಲಿ 1 ಶರ್ಟ್ ಇದರಲ್ಲಿ ಸಿಗ್ತೀನಿ. ನೋಡ್ತಾ ಇರಿ ಗೈಸ್ ಯಾವ ಥರ ಕಾಣುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇವತ್ತು ನಾನು ಹಾಕಿದ್ದೀನಲ್ಲ ಆ ಶರ್ಟ್ ಯಾವ ಥರ ಇದೆ, ಪ್ಯಾಂಟು ಶರ್ಟಿಗೆ ಮ್ಯಾಚ್ ಆಗ್ತೈತೆ ಇಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ನಾನು ಇವಾಗ ಊಟ ಮಾಡಿ ಈ ಔಟ್ಸೈಡ್ ಬಂದೆ. ನಿಜವಾಗ್ಲೂ ಎಷ್ಟು ಕೂಲ್ ಇದೆ ಅಂದರೆ ಗಾಳಿ ಮಾತ್ರ ನಿಜವಾಗ್ಲೂ ಸಖತ್ತಾಗಿ ಬರ್ತಾ ಇದೆ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು ನಿಜವಾಗ್ಲೂ. ಆ ಸಿಟಿ ಅದೆಲ್ಲ ನಿಜವಾಗ್ಲೂ ನನಗಂತೂ ಆಗಲೇ ಇಲ್ಲ. ಈಟ್ ಅಂದರೆ ಈಟು. ಮಧ್ಯಾಹ್ನ ಅಲ್ಲಿ ಚನ್ನಗಿರಿಗೆ ಹೋಗಿದ್ನಲ್ಲ, ಅಲ್ಲೂ ಕೂಡ ತುಂಬ ಈಟ್. ಇವಾಗ ಊಟ ಮಾಡಿ ಔಟ್ಸೈಡ್ ಬಂದೆ ವಾಕ್ ಅಂತ. ನಿಜವಾಗ್ಲೂ ಸಖತ್ತಾಗಿ ಗಾಳಿ ಬರ್ತೈತೆ, ಆಯಿತಾ. ನೀವು ಅಷ್ಟೇ ಊಟ ಮಾಡಿದ ತಕ್ಷಣ ಹಳ್ಳಿ ಸೈಡ್ ಇದ್ರಿ ಅಂತ ಅಂದರೆ, ಇಲ್ಲ ಎಲ್ಲಾದರೂ ನಿಮ್ಮ ಬಾಲ್ಕನಿ ಅಂತ ಇರುತ್ತಲ್ಲ, ಅಲ್ಲಿ ಔಟ್ಸೈಡ್ ಬಂದು ನಿಂತ್ಕೊಳ್ರಿ ಆರಾಮಾಗಿ. ಒಳ್ಳೆ ಏರನ್ನು ತೊಗೊಳ್ಳಿ, ಆರಾಮಾಗಿ ಇರಿ ಗೈಸ್, ಆಯಿತಾ. ಈ ನಾಳೆ ನೋಡ್ತೀರಂತೆ, ಅದೇ ಶರ್ಟ್ ತೋರಿಸಿದ್ನಲ್ಲ ಅದೇ ಶರ್ಟ್ ಬರುತ್ತೆ. ಅದೇ ಶರ್ಟ್ನಲ್ಲಿ ನನ್ನ ಲಾಗ್ನಲ್ಲಿ ನೋಡ್ತೀರಾ. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಕಮೆಂಟ್ ಹಾಕ್ತೀರಾ, ಲೈಕ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ, ಡೈಲಿ ಲಾಗ್ ಬರ್ತಾ ಇರುತ್ತೆ. ನಾನು ನಿಮ್ಮ ಚಂದು ಇದೇ ಥರ ಮಾಡ್ತಾ ಇರ್ತೀನಿ. ನಮ್ಮ ಹಳ್ಳಿ ಜನಕ್ಕನ್ನು ಕೂಡ ಬೆಳೆಸಿ ಗೈಸ್, ಆಯಿತಾ. ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ನೋಡಿದ್ರಲ್ಲ ಎಲ್ಲೆಲ್ಲಿ ಏನೇನು ಮಾಡಿದೆ ಆ ದಿನದಲ್ಲಿ ಅಂತ. ಇದೇ ಥರ ಡೈಲಿ ಲಾಗ್ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನೂ 1737 ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಇತ್ತೀಚೆಗೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ವಿಡಿಯೋನ ನೋಡಿ ಗೈಸ್, ಆಯಿತಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಂಟ್ರೆಸ್ಟಿಂಗ್ ಆದ ವ್ಲಾಗನ್ನು ತರಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.